ಮಮ್ಮಿ ಏನ್ ಮಾತಾಡ್ಬೇಕು? ಅದು ಕಂದ, ಗೌತಮ್ ಅವರು ಒಂದು ಹೆಲ್ಪ್ ಕೇಳಿದ್ದಾರೆ. ಹೆಲ್ಪ? ಏನ್ ಹೆಲ್ಪ್ ಮಮ್ಮಿ? ಅವ್ರಿಗೆ ಒಬ್ರು ಅಜ್ಜಿ ಇದಾರಂತೆ, ಅವ್ರಿಗೆ ತುಂಬಾನೇ ವಯಸ್ಸಾಗಿದೆ ಅಂತೆ. ಹೌದಾ? ಅಷ್ಟೊಂದು ವಯಸ್ಸಾಗಿದ್ಯಾ? ಹಾ, ಹತ್ತತ್ರ 85-90 ವರ್ಷ ಆಗಿದೆ ಅಂತೆ. ಅವ್ರಿಗೆ ಈಗ ಮೈ ಹುಷಾರಿಲ್ವಂತೆ. ಅವ್ರಿಗೆ ಅವ್ರ ಮೊಮ್ಮಗುನ ನೋಡ್ಬೇಕು ಅಂತ ಆಸೆ ಆಗಿದೆಯಂತೆ. ಅದಕ್ಕೆ ಗೌತಮ್ ಸರ್ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಇದೊಂದು ಹೆಲ್ಪ್ ಮಾಡ್ಕೊಡಿ ಅಂತ. ನನಗೆ ಅವ್ರ ಕಷ್ಟ ನೋಡೋಕ್ಕಾಗಿಲ್ಲ. ಪಾಪ ಅಲ್ವಾ, ಅವರು ಡೈಲಿ ನಮಗ್ ಪಿಕಪ್ ಡ್ರಾಪ್ ಮಾಡ್ತಾರೆ. ಸೊ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ಅವ್ರ ಜೊತೆ ಹೋಗೋಣ. ಏನು ಯೋಚನೆ ಮಾಡ್ತಿದ್ಯಾ? ನಾಳೆ ಹೋಗೋಣ. ಅಲ್ಲ ಮಮ್ಮಿ, ಅವ್ರ ಅಜ್ಜಿಗೆ ಹುಷಾರಿಲ್ಲ ಅಂದ್ರೆ ನಾವ್ ಯಾಕೆ ಹೋಗ್ಬೇಕು? ಅಲ್ಲ ಮಮ್ಮಿ, ಅವ್ರ ಮನೆಗೆ ಹೋದ್ರೆ ಬೈತೀರಾ, ಈಗ ನೋಡಿದ್ರೆ ಅವ್ರ ಅಜ್ಜಿ ಮನೆಗೆ ಹೋಗೋಣ ಅಂತ ಇದ್ದೀರಾ. ನೀವು ನನ್ನ ತುಂಬಾನೇ ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಮಮ್ಮಿ. ನಿಮ್ಮ ಹತ್ರ ಹೇಗಿರ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಮಮ್ಮಿ, ನೀವು ಹೋಗಿ, ನಾನ್ ಮನೆಯಲ್ಲೇ ಇರ್ತೀನಿ. ಟೆಸ್ಟ್ ಬೇರೆ ಇದೆಯಲ್ಲ, ನಾನು ಓದ್ಕೋಬೇಕು. ನಾನು ಎಲ್ಲಿಗೂ ಬರಲ್ಲ. ನಾನ್ ನಿಮ್ ಜೊತೆಗೆ ಬಂದ್ರೆ ಟೆಸ್ಟ್ ನೀವು ಬರೀತೀರಾ? ಇಲ್ಲ ತಾನೆ? ಅದಕ್ಕೆ ನಾನು ಎಲ್ಲೂ ಬರಲ್ಲ, ಮನೇಲಿದ್ದು ಓದ್ಕೋತೀನಿ. ಅದೇ ಬೆಸ್ಟ್. ಅಪ್ಪು ಅಪ್ಪು, ಇವನಿಲ್ದೆ ಹೇಗ್ ಹೋಗೋದು? ಎಲ್ಲಾನು ಕಾಂಪ್ಲಿಕೇಟ್ ಆಗ್ತಿದೆಯಲ್ಲ. ಅಪ್ಪು, ನಾನು ಇಲ್ಲಿದ್ದೀನಿ. ಸ್ವಲ್ಪ ಹೊರಗಡೆ ಬನ್ನಿ ಸರ್. ಒಳಗಡೆ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಏನು? ಯಾಕೆ ಸರ್ ಒಳಗಡೆ ಕೂತ್ಕೊಂಡ್ಬಿಟ್ಟಿದ್ದೀರಾ? ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬನ್ನಿ. ಅರೆ, ಇದ್ಯಾಕೆ ಮುಖ ಊದಿಸ್ಕೊಂಡಿದ್ಯಲ್ಲ? ನಿನ್ನ ಹತ್ರ ಸ್ವಲ್ಪ ಕಷ್ಟ ಸುಖ ಮಾತಾಡ್ಬೇಕು. ಅದೇನಾಯ್ತು ಅಂತ ಹೇಳು. ಬಾ. ಬೇಡಪ್ಪ, ನೀವು ಮೂಡಿರೋವಾಗ ಮಾತ್ರ ಮಾತಾಡ್ಸ್ತೀರಾ, ಇಲ್ಲ ಅಂದ್ರೆ ಮೂಸು ನೋಡಲ್ಲ ಬಿಡಿ. ಏಯ್, ಯಾಕೋ ಹಿಂಗೆಲ್ಲ ಹೇಳ್ತೀಯಾ? ಇರೋದಂತಾನೆ ಹೇಳ್ತಾ ಇದ್ದೀನಿ, ನೀವು ಹಂಗೆ ಇದ್ದೀರಲ್ಲ. ನಿಮಗ್ ಬೇಕು ಅಂದ್ರೆ ಮಾತಾಡ್ತೀರಾ, ಇಲ್ಲ ಅಂದ್ರೆ ಮಾತಾಡ್ಸೋದೇ ಇಲ್ಲ. ಬೇರೆ ಸಮಸ್ಯೆ ನಂಗೆ ಯಾಕೆ? ನಾನು ಒಮ್ಮೆ ಇದ್ಬಿಡ್ತೀನಿ ಬಿಡಿ. ಏಯ್, ಮಕ್ಳು ಹಾಗೆಲ್ಲ ಇರಬಾರ್ದು ಕಣೋ. ಬಿಡೋ, ಮಕ್ಳು ತರ ಇರ್ಬೇಕು, ಎಲ್ಲರ ಜೊತೆ ಬೆರಿಬೇಕು, ಆಟ ಆಡ್ಬೇಕು, ಜಾಲಿಯಾಗಿರ್ಬೇಕು ಕಣೋ. ಹಾಗೆಲ್ಲ ಒಬ್ಬೊಬ್ರು ರೂಮಲ್ಲಿ ಕೂತ್ಕೋತಾರ? ಬಾ, ನೀ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬಿಡಿ ಸರ್. ಈ ಬಾರೋ. ನಾನು ಬರಲ್ಲ, ಬಿಡಿ ಸರ್. ಬಾರೋ, ಸ್ವಲ್ಪ ಮಾತಾಡ್ಬೇಕು, ಬಾರೋ. ಬಿಡಿ ಸರ್. ಆಯ್ತು ಬಿಡಪ್ಪ, ಎಷ್ಟು ಫೋರ್ಸ್ ಮಾಡಿದ್ರು ಬರ್ತಾ ಇಲ್ಲ, ನಾನು ಹೊರಡ್ತೀನಿ. ಸರ್ ಬನ್ನಿ ಸರ್ ಇಲ್ಲಿ. ಏನ್ ಸರ್? ಏನ್ ಸರ್ ನೀವು ಬರಲ್ಲ ಅಂದಿದ ತಕ್ಷಣ ಹೋಗೇ ಬಿಡತ್ತಾ? ಕರೆದ್ನಲ್ಲಪ್ಪ, ನೀನ್ ಬರಲ್ಲ ಅಂತ ಹೇಳಿದೆ ತಾನೇ, ಇನ್ನೇನ್ ಮಾಡ್ಲಿ, ಅದಕ್ಕೆ ಹೊರಟೆ. ಏನ್ ಸಲ ಕರಿಬೇಕಪ್ಪ? ನಮ್ ಗೋಲ್ ನಾವು ರೀಚ್ ಆಗೋ ತನಕ ಟ್ರೈ ಮಾಡ್ತಾನೆ ಇರ್ಬೇಕು ಅಂತ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ? ಬರಲಿಲ್ಲ ಅಂದ್ರೆ ಇನ್ನೊಂದ್ಸಲ ಕರಿಬೇಕಪ್ಪ. ಸರಿನಪ್ಪ. ನಿನ್ನಿಂದ ನನಗೆ ಒಂದು ಹೆಲ್ಪ್ ಆಗ್ಬೇಕಣ್ಣ. ಹೆಲ್ಪ್? ನನ್ನಿಂದ? ಸರ್, ನನ್ನ ಹೆಲ್ಪ್ ಮಾಡೋ ಅಷ್ಟು ದೊಡ್ಡವನೇನಲ್ಲ ಸರ್, ನಾನು ಇನ್ನೂ ಚಿಕ್ಕವನು. ಆದ್ರೂ ಒಂದ್ಸತಿ ಟ್ರೈ ಮಾಡೋಣ ಸರ್. ಅದು ನನಗೆ ಒಬ್ರು ಅಜ್ಜಿ ಇದಾರೆ ಕಣೋ. ಅವ್ರ ವಯಸ್ಸಾಗಿದೆ, ಆರೋಗ್ಯ ಸರಿ ಇಲ್ಲ, ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ. ಅವರು ನನ್ನ ವೈಫ್ನ ಮತ್ತೆ ಮಕ್ಕಳನ್ನೆಲ್ಲ ಜೊತೆಗೆ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅದಕ್ಕೆ ನಾನೇನ್ ಮಾಡ್ಬೇಕು ಸರ್? ನೀನು ನನ್ನ ಮಗನ ತರ ಯಾಕೆ ಮಾಡ್ಬೇಕು, ಮಾಡ್ತೀಯಾ? ನಾನು ನಿಮ್ ಮಗನಾಗ? ಆಯ್ತು, ಮಾಡೋಣ ಬಿಡಿ. ನೀವು ನಿಮ್ ವೈಫು ಮಾತಾಡ್ಕೊಂಡು ಒಂದಾಗ್ಬಿಟ್ರಾ? ಹ್ಯಾಪಿ ಫ್ಯಾಮಿಲಿ ಅನ್ನಿ. ಮಾತ್ರಗೆ ಟಾಂಜನೇಯ, ಸ್ವಲ್ಪ ನಾನು ಹೇಳೋದನ್ನ ಕೇಳಿಸ್ಕೊಡೋ. ಯಾಕೋ ಅರ್ಜೆಂಟ್ ಮಾಡ್ತೀಯಾ? ಕನೆಕ್ಷನ್ ಇಲ್ಲ ಅಂದ್ಮೇಲೆ ಮಾತಾಡಿ ಒಂದಾಗೋದಕ್ಕೆ ಹೇಗೋ ಸಾಧ್ಯ? ಕನೆಕ್ಷನ್ ಇಲ್ಲ ಅಂತ ಇದ್ದೀರಾ, ಮತ್ತೆ ವೈಫ್ ಎಂಟ್ರಿ ಯಾರು ಮಾಡ್ತಾರೆ? ಅದು ನಿಮ್ಮ ಮಮ್ಮಿನ ಕೇಳಿದೆ, ಅವರು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಮಮ್ಮಿ ನಿಮ್ ಮನ್ಸಿ ತರ ಆಕ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರ? ಸರಿ, ಮಕ್ಳು ಅಂದ್ರೆ ನಾನು ಒಮ್ಮೆ ಇದ್ದೀನಿ, ಇನ್ನೊಬ್ರು ಯಾರು? ಮಿಂಚು ಹೇಳಿದ್ದೀನಿ ಕಣೋ. ಮಿಂಚು?
ಮಿಂಚು ಆಕ್ಟ್ ಮಾಡಕ್ಕೆ ಒಪ್ಕೊಂಡ. ಕಣ ಒಪ್ಕೊಂಡಿದ್ದಾಳೆ, ನೀನೊಬ್ಬನೇ ಭಾಗ್ಯ ಕಣ. ನೀ ಹೂ ಅಂದ್ಬಿಟ್ರೆ ಚೆನ್ನಾಗಿರುತ್ತೆ. ಅದು ಖುಷಿ ಆಗ್ತಾರೆ ನಂಗೆ. ನಾನು ಅಷ್ಟೇ ಮ್ಯಾಮ್ನ ಅಮ್ಮ ಅಂತ ಕರಿತೀನಿ. ನನ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ, ನನಗೂ ಒಬ್ರು ಅಮ್ಮ ಸಿಕ್ಕಿದ್ರು. ಪಪ್ಪ ಸಿಕ್ಕಿದ್ರು, ಈಗ ಅಮ್ಮನೂ ಸಿಕ್ಬಿಟ್ರು. ಪಪ್ಪ ಮತ್ತೆ ಅಮ್ಮ ಇಬ್ರು ಒಂದಾದ್ರೆ ಇನ್ನೂ ಚೆನ್ನಾಗಿರತ್ತೆ. ದಿನ ಅವ್ರನ್ನ ಪಪ್ಪ ಅಮ್ಮ ಅಂತ ಕರಿಬಹುದು. ಥ್ಯಾಂಕ್ಸ್ ಮಿಂಚು. ಹೇ, ನನ್ಗ್ಯಾಕೋ ಥ್ಯಾಂಕ್ಸ್ ಹೇಳ್ತಾ ಇದೀಯಾ? ಯಾಕಂದ್ರೆ ಇದೆಲ್ಲ ಆಗಿ ನಿನ್ನಿಂದ ತಾನೆ. ನೀನ್ ಹೇಳ್ದೆ ಹೋಗಿದ್ರೆ ನಾನು ಆವಾಗ್ಲೇ ಒಪ್ಕೊಬಿಡ್ತಿದ್ದೆ. ಆಗ ಕಂಡೀಷನ್ ಹಾಕಕ್ ಆಗ್ತಿರ್ಲಿಲ್ಲ. ಈಗ ನಾವೆಲ್ಲ ಮುಂಚಿನ ತರಾನೇ ಇರ್ಬೋದು. ನನ್ ಪಪ್ಪ ಹಗ್ ಮಾಡ್ತಾರೆ, ಪಪ್ಪಿಗೆ ಕೊಡ್ತಾರೆ, ಚೆನ್ನಾಗಿ ಮಾತಾಡ್ಸ್ತಾರೆ. ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ ಮಿಂಚು. ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ದು. ನೀನ್ ಇಷ್ಟೊಂದು ಖುಷಿಯಾಗಿರೋದು ನೋಡಿದ್ರೆ ನನಗೂ ಖುಷಿ ಆಗ್ತಾ ಇದೆ ಆಕಾಶ್. ಹೀಗೆ ನೀನ್ ಯಾವಾಗ್ಲೂ ನಗ್ನಗ್ತಾನೆ ಇರ್ಬೇಕು. ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ಯಾ ಅಲ್ವಾ ಆಕಾಶ್? ಹೂ ಮಿಂಚು, ನಾನು ನಾಳೆ ಪಪ್ಪನ್ನ ಪಪ್ಪ ಎದುರುಗಡೆ ಪಪ್ಪ ಅಂತ ಕರಿತೀನಿ. ಅದಕ್ಕೆ ತುಂಬಾ ಖುಷಿ ಆಗ್ತದೆ.